ಅನ್ಯಾಯಕ್ಕೆ ಒಂದು ಅಂತ್ಯ ಅಂತ ಇದ್ದೇ ಇದೆ, ಇದಕ್ಕೂ ಇದೆ. 100% ಕಾನ್ಫಿಡೆಂಟ್ಲಿ ನಾನು ಹೇಳ್ತೇನೆ, ಕೃಷ್ಣ ಜೆ ರಾವ್ ಸ್ವಲ್ಪ ದಿನದಲ್ಲಿ ಅವನು ಮದುವೆ ಆಗ್ತಾನೆ. ಅವರೆಲ್ಲ ಹೇಳಿದ್ದಾರೆ ಮೊನ್ನೆ, ಪ್ರತಿಭಾ ಕುಳಾಯಿ ಧಮಕಿ ಕೊಡ್ತಾ ಇದ್ದಾರೆ, ಅದು ಮಾಡ್ತಾರೆ. ಧಮಕಿ ಅಲ್ಲ, ಧಮಕಿಯೂ ಅಲ್ಲ, ಅಥವಾ ಅವರ ಮಾನಹಾನಿಯೂ ಅಲ್ಲ. ಅವರಿಗೆ ಮಾನವೇ ಇಲ್ಲ ಹಾನಿ ಮಾಡಲಿಕ್ಕೆ. ಅದಲ್ಲದೆ ಈಗ ಮೊನ್ನೆ ಯಾರೋ ಒಬ್ಬ ಸೋ ಕಾಲ್ಡ್ ಬಜರಂಗ್ ದಳ ಅಂತ ಹೇಳಿಕೊಂಡು ಹೆಸರು ಹೇಳಿಕೊಂಡು, ನಂತರ ರೆಕಾರ್ಡು ಇದೆ, ಫೋನ್ ಮಾಡ್ತಾನೆ ಪೂಜಾನ ಅಮ್ಮನಿಗೆ. ಫೋನ್ ಮಾಡಿ ಹೇಳ್ತಾನೆ, ನಾವು ಆ ಹುಡುಗನನ್ನು ಲಿಫ್ಟ್ ಮಾಡ್ತೇವೆ ಅಂತ, ಲಿಫ್ಟ್ ಮಾಡ್ತೇವೆ, ಹೊಡಿತೇವೆ, ಮದುವೆ ಮಾಡಿಸ್ತೇವೆ ಅಂತ ಹೇಳಿ. ಮತ್ತು ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ, 2 ಹೊತ್ತು ಊಟ ತಿನ್ನಲಿಕ್ಕೆ ದುಡ್ಡು ಇಂಪಾರ್ಟೆಂಟೇ ಅಲ್ಲ. ಇಲ್ಲಿ 2 ವ್ಯಕ್ತಿಗಳ ಬದುಕಿನ ಪ್ರಶ್ನೆ, ಆ ಮಗು ಮತ್ತು ತಾಯಿ. ನಾನು ಪೂಜಾ ಮತ್ತು ಅವಳ ಅಮ್ಮನಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ ಪೂಜಾನ ಅಮ್ಮ ಸ್ಪೆಷಲಿ ಅವರು ಒಂದು ಹೆಣ್ಣಾಗಿ ಅವರ ಮಗಳಿಗೆ ಯಾವ ರೀತಿ ಪ್ರೊಟೆಕ್ಷನ್ ಕೊಟ್ಕೊಂಡು, ಯಾವ ರೀತಿ ಸಪೋರ್ಟ್ ಮಾಡಿಕೊಂಡು, ಯಾವ ರೀತಿ ಧೈರ್ಯ ಕೊಟ್ಕೊಂಡು ಅವಳನ್ನು ಅವಳಿಗೆ ಒಂದು ಹೊಸ ಬದುಕು ಕಟ್ಟಲಿಕ್ಕೆ ಒಂದು ಧೈರ್ಯ ತುಂಬಿಸ್ತಾ ಇದ್ದಾರೆ. ಅದಕ್ಕೆ ನಿಜವಾಗ್ಲೂ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಅದೇ ರೀತಿ ಪೂಜಾ ಸಹ ಆ ಮಗು ಜೊತೆ ಇಷ್ಟೆಲ್ಲ ಕಷ್ಟ ಬಂದರು, ಒಂದು 2-3 ಸಲ ಸುಸೈಡಲ್ ಅಟೆಂಪ್ಟು ಮಾಡಿರಲಿ. ಯಾಕೆಂದರೆ ಒಂದು ಹೆಣ್ಣಿಗೆ ಇಷ್ಟೆಲ್ಲ ತಡ್ಕೊಳ್ಳುವಂಥದ್ದು ಇಟ್ಸ್ ನಾಟ್ ದ್ಯಾಟ್ ಈಸಿ. ಜನರ ಮಾತು, ಈ ಸಮಾಜದಲ್ಲಿ ಬದುಕೋದು ಇಟ್ಸ್ ನಾಟ್ ದ್ಯಾಟ್ ಈಸಿ. ಆದರೆ ಅವಳು ಧೈರ್ಯ ಮಾಡಿಕೊಂಡು ಆ ಮಗುವನ್ನು ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದ್ದಾಳೆ. ಅವಳಿಗೂ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮತ್ತು ಹೆದರುವಂಥದ್ದು ಏನಿಲ್ಲ, ಹೆಂಗಸರು ಜನರು ಅವರ ಜೊತೆ ಇದ್ದಾರೆ, ಅವರೇ ಅವಳಿಗೆ ಶಕ್ತಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನೀವು ಕೋರ್ಟಿನ ಆದೇಶ ಬಂದ ನಂತರ ಹೇಗೆ ನೋಡ್ತೀರಿ? ಇದು ಈಗ ಜಸ್ಟ್ ಒಂದು ಮಿಡಲ್ ಹಂತದಲ್ಲಿದೆ, ಕಂಪ್ಲೀಷನ್ ಏನೂ ಆಗಲಿಲ್ಲ. ತುಂಬ ಖುಷಿ ಪಡುವಂಥದ್ದು ಏನೂ ಇಲ್ಲ. ಖುಷಿ ಪಡೋದು ಯಾವಾಗ ಅಂದರೆ, ಕೃಷ್ಣ ಜೆ ರಾವ್ ಯಾವಾಗ ಪೂಜಾಳನ್ನು ಮದುವೆ ಆಗ್ತಾನೆ, ಅವಳಿಗೆ ಯಾವಾಗ ಒಂದು ಒಳ್ಳೆ ಖಾಲಿ ಮದುವೆ ಆಗೋದು ಮಾತ್ರ ಅಲ್ಲ, ಒಳ್ಳೆ ಸಂಸಾರ ನಡೆಸ್ತಾನೆ, ಆವಾಗ ನಾವೆಲ್ಲ ಖುಷಿ ಪಡುವಂಥ ವಿಷಯ. ಈಗ ಕೋರ್ಟ್ ನನ್ನ ಪ್ರಕಾರ ನಮಗೆ ಯಾವುದೇ ಆದೇಶ ನಮ್ಮ ಕೈಗೆ ಬರಲಿಲ್ಲ. ಪೂಜಾ ನಿನ್ನೆ ಒಳಗೆ ಏನು ಹೇಳಿದ್ದಾರೆ ಅದನ್ನು ನಮಗೆ ತಿಳಿಸಿದಂಥದ್ದು. 1 ವಾರದ ಒಳಗೆ 75,000 ಪೂಜಾಳಿಗೆ ಅವನು ಕೋರ್ಟ್ ಮುಖಾಂತರ ಕಟ್ಟಬೇಕು ಅಂತ ಇದೆ. 75,000 ವಿದಿನ್ ಅ ವೀಕ್. ಅದರ ನಂತರ ಎವ್ರಿ ಮಂತ್ ಹಿ ಹ್ಯಾಸ್ ಟು ಗಿವ್ 75,000 ಅಂತ ಹೇಳಿ ಕೊಡಬೇಕು ಅಂತ ಹೇಳಿದ್ದಾರೆ. ಬಟ್ ನನಗೆ ಅದರ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಇನ್ ರೈಟಿಂಗ್. ಅದಕ್ಕೆ ನಾವು ವಕೀಲರ ಹತ್ರ ಅದನ್ನು ತೆಗಿಲಿಕ್ಕೆ ಹೇಳಿದ್ದೇವೆ, ದ ಪ್ರೂಫ್ ಆಫ್ ದ ಸ್ಟೇಟ್ಮೆಂಟ್ ವಾಟ್ ಇಸ್ ಬಿನ್ ಜಜ್ಮೆಂಟ್ ಏನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ, 2 ಹೊತ್ತು ಊಟ ತಿನ್ನಲಿಕ್ಕೆ ದುಡ್ಡು ಇಂಪಾರ್ಟೆಂಟೇ ಅಲ್ಲ. ಇಲ್ಲಿ 2 ವ್ಯಕ್ತಿಗಳ ಬದುಕಿನ ಪ್ರಶ್ನೆ, ಆ ಮಗು ಮತ್ತು ತಾಯಿ. 10 ತಿಂಗಳಿಂದ ಒಂದು ಜೈಲಲ್ಲಿದ್ದಾಗಿದ್ದಾಳೆ, ಒಂದು 4 ಗೋಡೆ ಮಧ್ಯದಲ್ಲಿ ಆ ಮಗುವನ್ನು ಆರೈಸ್ಕೊಂಡು ಇದ್ದಾಳೆ. ಅವಳಿಗೆ ಸಪೋರ್ಟಿಗೆ ಯಾರೂ ಇಲ್ಲ. ಆ ಟೈಮಲ್ಲಿ ಹೆಚ್ಚಾಗಿ ಹೆಂಗಸರಿಗೆ ಒಂದು ಅಪ್ಪ ಅಂತ ಹೇಳುವವನು, ಗಂಡ ಅಂತ ಹೇಳುವವನು ಇರಬೇಕು ಅಂತ ಇರ್ತದೆ. ಬಟ್ ಇವಳು 10 ತಿಂಗಳು ಈ ಜರ್ನಿಯನ್ನು ಅವಳು ಮಾಡಿದ ತಪ್ಪಿಗೆ ಅನುಭವಿಸ್ತಾ ಇದ್ದಾಳೆ. ಬಟ್ ಅದೇನು ಅಂಥ ಮಹಾ ತಪ್ಪು ಅಲ್ಲ. ಪ್ರತಿಯೊಂದು ತಪ್ಪಿಗೆ ಕ್ಷಮೆ ಇದೆ. ಪ್ರತಿಯೊಂದು ತಪ್ಪನ್ನು ತಿದ್ದುಕೊಂಡು ಹೋಗುವಂಥ ನೀತಿ ನಮ್ಮ ಸಮಾಜದಲ್ಲಿದೆ. ಜನರು ಅವಳಿಗೆ ಸಪೋರ್ಟ್ ಆಗಿದ್ದಾರೆ, ಅದು ಒಂದು ತುಂಬ ಸಂತೋಷದ ವಿಷಯ. ಇಲ್ಲಿ ಜಾತಿ ಧರ್ಮ ಏನೂ ಇಲ್ಲ, ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್, ಹಿಂದೂಸ್ ಎಲ್ಲರೂ. ಇದು ಕೋರ್ಟಿಗೆ ಹೋಗಿ ಪ್ರಕರಣವನ್ನು ಇತ್ಯರ್ಥ ಮಾಡಬೇಕಾದ ಪರಿಸ್ಥಿತಿ ಬಂತು. ಇದನ್ನು ಹಿಂದೂ ಮುಸ್ಲಿಂ ಆಗಿದ್ದರೆ ಖಂಡಿತ ಇಷ್ಟು ಹೊತ್ತಿಗೆ ಇಡೀ ಜಿಲ್ಲೆ ಬೆಂಕಿಯಿಂದ ಉರಿತಾ ಇತ್ತು. ಬಟ್ ಇದರಲ್ಲಿ ಅವ್ರಿಗೇನು ಪೊಲಿಟಿಕಲ್ ಮೈಲೇಜ್ ಇಲ್ಲ. ಮತ್ತು ನಾನು ಕಾಂಗ್ರೆಸ್ಸಲ್ಲಿದ್ದೇನೆ, ಕಾಂಗ್ರೆಸ್ಸಿನಿಂದ ನಾನು ವೈಯಕ್ತಿಕವಾಗಿ ನಾನು ಮಾತಾಡಿದ್ರು ರಾಜಕೀಯ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಸಲ ಅವರಿಗೆ ನಾನು ಪ್ರೆಸ್ ಮೀಟ್ ಮಾಡಿಕೊಂಡು ಅವಕಾಶಗಳನ್ನು ಕೊಟ್ಟೆ, ನಾನು ರಾಜಕೀಯ ಮಾಡೋದಿಲ್ಲ, ನಾನು ಯಾವುದಕ್ಕೂ ಬರೋದಿಲ್ಲ, ನೀವೇ ಮುಂದೆ ನಿಲ್ಲಿಸಿ ಮದುವೆ ಮಾಡಿಸಿ ಅಂತ ಹೇಳಿ. ಬಟ್ ಅದಕ್ಕೆ ಯಾವುದೂ ಪ್ರತಿಕ್ರಿಯೆಗಳು ಇಲ್ಲ. ಅದೇ ರೀತಿ ಹಿಂದೂ ಸಂಘಟನೆಗಳು ಅದೇ ರೀತಿ, ಅವರು ಹಿಂದೂ ಮುಸ್ಲಿಂ ಆದಾಗ ಎಲ್ಲರೂ ಒಟ್ಟಾಗಿ ಬರ್ತಾರೆ, ಎಲ್ಲರೂ ಗಲಾಟೆ ಮಾಡ್ತಾರೆ, ಏನೆಲ್ಲ ಆಗ್ತದೆ ಈ ಜಿಲ್ಲೆಯಲ್ಲಿ, ಹತ್ಯೆಗಳಾಗ್ತದೆ. ಬಟ್ ಇಲ್ಲಿ ಹಿಂದೂ ಇಬ್ಬರು ಹಿಂದೂಗಳಾದ ಕಾರಣ ಇವತ್ತು ಆ ಹುಡುಗಿಯನ್ನು ಕೇಳುವ ಗತಿ ಇಲ್ಲಿ ಅಂತೂ ಇಲ್ಲ, ಹಿಂದೂಗಳನ್ನು ಕೇಳುವ ಗತಿ ಈ ಮಂಗಳೂರು ಜಿಲ್ಲೆಯಲ್ಲಿ ಅಂತೂ ಖಂಡಿತ ಇಲ್ಲ. ಇನ್ನೊಂದು ವಿಷಯ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಇದು ನಾನು 2 ಸಲ ಆಲ್ರೆಡಿ ಡೇಟ್ ಇಟ್ಟಿದ್ದೆ ನಾಮಕರಣಕ್ಕೆ, ಬಟ್ ಅದು ಇಲ್ಲಿವರೆಗೆ ಆಗಲಿಲ್ಲ. ಯಾಕೆಂದರೆ ನಾನು ಪ್ರತಿ ಸಲ ನಾಮಕರಣಕ್ಕೆ ಡೇಟ್ ಇಟ್ಟಾಗ ನಾನು ಪೂಜನ ಹತ್ರ ಪರ್ಮಿಷನ್ ತಗೊಂಡು ಅವರನ್ನು ಪ್ರೆಸ್ಸಲ್ಲಿ ಕುತ್ಕೊಳಿಸಿ ನಾನು ಡೇಟ್ ಇಡ್ತಾಯಿದ್ದೆ. ಆವಾಗ ಅವರು ಒಪ್ತಾಯಿದ್ರು.
ಮತ್ತು ಕೆಲವರು ಅವ್ರಿಗೆ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು, ಪ್ರತಿಭಾ ಕುಳಾಯೋಟಿಗೆ ನೀವು ನಾಮಕರಣಕ್ಕೆ ಹೋಗಬಾರ್ದು, ಕೂತ್ಕೊಳ್ಬಾರ್ದು, ನಾವು ಮದುವೆ ಮಾಡಿಸ್ತೀವಿ ಅಂತ ಎಲ್ಲ ಹೇಳಿಕೊಂಡು ಅವರನ್ನು ಏನೋ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಅದರದ್ದೆಲ್ಲ ರೆಕಾರ್ಡ್ ನಾನು ಇಟ್ಕೊಂಡಿದ್ದೇನೆ. ಅದಲ್ಲದೆ ಈಗ ಮೊನ್ನೆ ಯಾರೋ ಒಬ್ಬ ಸೋ ಕಾಲ್ಡ್ ಬಜರಂಗ್ ದಳ ಅಂತ ಹೇಳಿಕೊಂಡು ಹೆಸರು ಹೇಳಿಕೊಂಡು ನನ್ನ ಹತ್ರ ರೆಕಾರ್ಡು ಇದೆ. ಫೋನ್ ಮಾಡ್ತಾನೆ ಪೂಜನ ಅಮ್ಮನಿಗೆ, ಫೋನ್ ಮಾಡಿ ಹೇಳ್ತಾನೆ ನಾವು ಆ ಹುಡುಗನನ್ನು ಲಿಫ್ಟ್ ಮಾಡ್ತೇವೆ ಅಂತ, ಲಿಫ್ಟ್ ಮಾಡ್ತೇವೆ, ಹೊಡಿತೇವೆ, ಮದುವೆ ಮಾಡಿಸ್ತೇವೆ ಅಂತ ಹೇಳಿ. ಇಷ್ಟು ದಿನ ಇಲ್ಲದವ ಮತ್ತೆ ಹೇಳ್ತಾ ಇದ್ದ. ಯಾಕೆ ಅಂದರೆ ಮೊನ್ನೆ ಮತ್ತೆ ನಾನು ಡೇಟ್ ಇಡಲಿಕ್ಕೆ ನಾನು ಡಿಸ್ಕಷನ್ ಮಾಡ್ತಾಯಿದ್ದೆ ಪೂಜನ ಅಮ್ಮನ ಹತ್ರ. ಅವ್ರನ್ನೆಲ್ಲ ಒಂದು ಕರ್ಕೊಂಡು ಸಹ ಹೋಗಿದ್ದೆ, ಒಂದು ದೇವಸ್ಥಾನದಲ್ಲಿ ನಾಮ ಇಡುವ ಇದು ನೇಮಿಂಗ್ ಸೆರೆಮನಿ ಮಾಡುವ ಅಂತ ಹೇಳಿ. 100% ಈ ಸೋ ಕಾಲ್ಡ್ ಬಜರಂಗ್ ದಳ ಅಂತ ಹೇಳ್ಕೊಂಡು ಯಾರು ಫೋನ್ ಮಾಡಿದ್ದಾನೆ, ಇದು ಕೃಷ್ಣ ಜೆ ರಾವ್ನ ಅಪ್ಪ ಕಳಿಸಿದಂಥ ವ್ಯಕ್ತಿ. ಯಾಕೆಂದರೆ ಅವನಿಗೆ ಗೊತ್ತಿತ್ತು ಕೋರ್ಟಲ್ಲಿ ಈ ಪ್ರಕರಣ ಆಗುತ್ತೆ ಅಂತ ಹೇಳಿ. ಈ ಪ್ರಕರಣಕ್ಕೆ ಅವರಿಗೆ ಜಯ ಈ ಪೂಜಲಿಗೆ ಒಂದು ಕಂಪನ್ಸೇಷನ್ ಸಿಗ್ತದೆ ಅಂತ ಹೇಳುವ ಒಂದು ಅವನಿಗೆ ಗೊತ್ತಿತ್ತು. ಹಾಗಿರುವಾಗ ಅವನೇನು ಮಾಡಿದ್ದಾನೆ, ಈಗ ಇದು ಹೊಸ ಟ್ಯಾಕ್ಟಿಸನ್ನು ಯೂಸ್ ಮಾಡ್ತಾ ಇದ್ದಾನೆ. ನಾವು ಲಿಫ್ಟ್ ಮಾಡ್ತೇವೆ, ಹೊಡಿಸ್ತೇವೆ, ಮದುವೆ ಮಾಡಿಸ್ತೇವೆ. ಸೊ ಇಟ್ ಬಿಕಮ್ಸ್ ಅ ಕ್ರಿಮಿನಲ್ ಆಫೆನ್ಸ್. ಕ್ರಿಮಿನಲ್ ಆಫೆನ್ಸ್ ಆದಾಗ ಪೂಜೆ ನಮ್ಮನೇ ಮಾಡಿಸಿದ್ದು ಅಂತ ಹೇಳಿ ಬಂದು ಮತ್ತೆ ಅವ್ರಿಗೇನು ಕಂಪನ್ಸೇಷನ್ ಕೊಡಬೇಕು ಅದು ವೇಕೆಟ್ ಆಗ್ತದೆ ಕೋರ್ಟಲ್ಲಿ. ಸೊ ಇಂಥದ್ದೆಲ್ಲ ಯಾರು ಮಾಡುವ ಅಗತ್ಯ ಇಲ್ಲ. ಪೂಜೆ ನಮ್ಮ ಆಗಲಿ ಪೂಜಾ ಆಗಲಿ ಫೋರ್ಸ್ಫುಲ್ಲಾಗಿ ಮಾಡಿಸ್ಕೊಂಡು ಮದುವೆ ಆಗಲಿಕ್ಕೆ ರೆಡಿ ಇಲ್ಲ. ಕಾನೂನಾತ್ಮಕವಾಗಿ ಅವನು ಒಪ್ಪಿಕೊಂಡು ಕೋರ್ಟ್ ಏನು ಆದೇಶ ನೀಡ್ತದೆ ಆ ಪ್ರಕಾರ ಅವನು ಮದುವೆ ಆಗ್ತಾನೆ ಆಗಲೇಬೇಕು. ಆಗಲಿಲ್ಲ ಅಂತಾದರೆ ಮತ್ತೆ ಅದಕ್ಕೆ ಬೇರೆ ಮೆಥಡ್ಸ್ ಇದೆ. ಹೊಡೆದು ಬಡ್ದೆಲ್ಲ ಮಾಡಿಸ್ಲಿಕ್ಕಿಲ್ಲ, ಖಂಡಿತ ಇಲ್ಲ. ಪ್ರತಿಭಟನೆಗಳನ್ನು ಮಾಡ್ತೇವೆ, ಕಲ್ಲಡ್ಕದಲ್ಲಿ ಪ್ರತಿಭಟನೆಗಳನ್ನು ಮಾಡ್ತೇವೆ, ಪುತ್ತೂರಲ್ಲಿ ಪ್ರತಿಭಟನೆಗಳನ್ನು ಮಾಡ್ತೇವೆ, ಅವನ ಮನೆ ಮುಂದೆ ಪ್ರತಿಭಟನೆಗಳನ್ನು ಮಾಡ್ತೇವೆ. ಮತ್ತು ಕೃಷ್ಣ ಜೆ ರಾವ್ ಮತ್ತು ಅವನ ಅಪ್ಪ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು, ನಾನು ಅವರ ಮಾನಹಾನಿ ಮಾಡ್ತಾಯಿದ್ದೇನೆ ಅಂತ. ಮಾನ ಕೆಟ್ಟವರಿಗೆ ಎಲ್ಲಿಂದ ಮಾನಹಾನಿ ಮಾಡುವಂಥದ್ದು? ಅವರು ಆಲ್ರೆಡಿ ಮಾನ ಕೆಟ್ಕೊಂಡಿದ್ದಾರೆ, ಅವರಿಗೆ ಸಮಾಜದಲ್ಲಿ ಏನೂ ವ್ಯಾಲ್ಯೂ ಇಲ್ಲ. ಕೃಷ್ಣ ಜೆ ರಾವ್ನ ಅಪ್ಪ ಸಹ ಅಂಥದ್ದೇ ಅವನು. ಇವಾಗ ಕೃಷ್ಣ ಜೆ ರಾವ್ ಏನು ಮಾಡಿದ್ದಾನೆ ಅದನ್ನು ಅವನ ಯಂಗ್ ಡೇಸಲ್ಲಿ ಮಾಡಿದ್ದಾನೆ. ಇವತ್ತು ಮಗ ಮಾಡಿದ್ದಾನೆ, ಮಗಂದು ಅಪ್ಪಂದೇ ಬ್ಲಡ್ ಲೈನ್ ಅಲ್ಲ, ಅದನ್ನೇ ಮಾಡ್ತಾ ಬರಬೇಕಲ್ಲ ಅವನು.